ಒಂದು ಸುತ್ತಿನ ಮಾತುಕತೆಯ ಬಳಿಕ ಸಿಎಂ ಜೊತೆಗೆ ಈಗ ಚರ್ಚೆ ಆರಂಭವಾಗಿದೆ. ಇದುವರೆಗೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಪರೇಟ್ ಆಗಿ ಏನು ಮಾತಾಡ್ತಾ ಇದ್ರು, ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು 4 ಜನ ಏನು ಮಾತಾಡ್ತಾ ಇದ್ರು, ಅದಾದ ನಂತರ ಈಗ ಸಿಎಂನನ್ನ ಕರೆಸಿದ್ದಾರೆ. ಮೊದಲ ಅವರ ಸಭೆಯ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆಯನ್ನ ಆರಂಭಿಸಿದ್ದಾರೆ. ಬಹುಶಃ ಇದಾದ ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸ್ತಾರೆ. ಅದಾದ ನಂತರ ಇಬ್ರು ನಾಯಕರನ್ನು ಕರೆಸಿ ಏನು ಚರ್ಚೆ ಆಗಿದೆ ಅಥವಾ ಏನು ನಮ್ಮ ಸೂಚನೆಗಳು ಅನ್ನುವಂಥದ್ದನ್ನ ಬಹುಶಃ ಹೈಕಮಾಂಡ್ ಹೇಳಲಿಕ್ಕಿದೆ. ಎಸ್ ಪ್ರಮೋದ್, ನಾನು ಕೇಳ್ತಾ ಇದ್ದೆ, ಬಿ.ಕೆ. ಹರಿಪ್ರಸಾದ್ ಅವ್ರ ಜೊತೆಗೆ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಒಂದು ಮಾತುಗಳು ಅಂದರೆ ಇಲ್ಲಿ ಹಾಗಾದರೆ ಈ ಪವರ್ ಶೇರಿಂಗ್ ವಿಚಾರ ಆಗೇ ಇಲ್ಲ, ಮಾತೇ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಡಿ.ಕೆ. ಯಾಕೆ ಎಲ್ಲ ಕಡೆನೂ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ? ಕೊಟ್ಟ ಮಾತನ್ನು ತಪ್ಪೋ ಹಾಗಿಲ್ಲ, ನಡೆಸ್ಕೊಡ್ಬೇಕು ಅನ್ನುವಂಥದ್ರ ಬಗ್ಗೆ ಡಿ.ಕೆ. ಹೇಳ್ತಾ ಬರ್ತಾರೆ. ಅವರ ಆಪ್ತರಲ್ಲಿ ಇನ್ನೂ ಮುಂದೆ ಹೆಜ್ಜೆ ಹೋಗಿ ಅದು ಆರಂಭದಲ್ಲೇ ನಾನು ಒಪ್ಕೋಬಾರ್ದಿತ್ತು, ನಾನು ಒಪ್ಕೊಂಡು ತಪ್ಪು ಮಾಡಿದೆ ಈ 50-50 ಬಗ್ಗೆ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರಂತೆ. ಸೊ ಹಾಗಾದ್ರೆ ಬಿ.ಕೆ. ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಯಾವ ರೀತಿ ನರೇಟಿವ್ ಬಿಲ್ಡ್ ಆಗ್ತಿದೆ ಅಂದರೆ ನಾಯಕತ್ವ ನೋ ಬದಲಾವಣೆ, ಏನಿದ್ರು ಕೂಡ ಸಿದ್ದರಾಮಯ್ಯ ಅವರೇ ಫುಲ್ ಟೈಮ್ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಒಂದು ನರೇಟಿವ್ನ ಅವ್ರ ಕಡೆಯವರಿಗೆ ಬಿಲ್ಡ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಮೋದ್, ರೆಹಮಾನ್, ಈ ಮೀಟಿಂಗ್ನ ಹೊರತಾಗಿ ಯಾರು ಏನೇ ಮಾತನಾಡಿದ್ರು ಕೂಡ ಈ ಸದ್ಯಕ್ಕೆ ಅದು ಅಪ್ರಸ್ತುತ. ಅಟ್ ದ ಸೇಮ್ ಟೈಮ್ ಹಿಂದೆ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಯಾವ್ಯಾವ ನಾಯಕರ ಮುಂದೆ ಮಾತುಕತೆ ಆಗಿದೆ ಅದಿರುವಂಥ ಪ್ರಶ್ನೆ. ಜೊತೆಗೆ ಒಂದು ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅನ್ನೋದು ಅಷ್ಟೇ ಸತ್ಯವಾದಂಥ ಮಾತಾಗಿದ್ರು ಕೂಡ ಒಬ್ಬ KPCC ಅಧ್ಯಕ್ಷನಾಗಿ ಅಥವಾ KPCC ಅಧ್ಯಕ್ಷನಾಗಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಒಂದು ವಾಡಿಕೆ ಅಥವಾ ಒಂದು ಕನ್ವೆನ್ಷನ್ ಏನು ಅಂದರೆ, ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಮೊದಲಿಂದಲೂ ಕೂಡ ವಾಡಿಕೆ. ಅದು ಹಿಂದೆ ಅಲ್ಲ, S.M. ಕೃಷ್ಣ ಇರ್ಬೋದು, ಅದ್ರ ಹಿಂದೆ ವೀರೇಂದ್ರ ಪಾಟೀಲ್ ಕಾಲ ಇರ್ಬೋದು, ಅದಕ್ಕೂ ಹಿಂದೆ ಗುಂಡೂರಾಯರ ಕಾಲ ಇರ್ಬೋದು, ಬೇರೆ ಬೇರೆ ಕಾಲದಲ್ಲೂ ಕೂಡ ಇದೇ ರೀತಿಯಂಥ ಒಂದು ಬೆಳವಣಿಗೆಗಳಾಗಿದೆ. KPCC ಅಧ್ಯಕ್ಷರಾಗಿದ್ದಂಥವ್ರಿಗೆ ಮಣೆ ಹಾಕುವಂಥದ್ದು ಒಂದು ಸಹಜವಾದಂಥ ಒಂದು ಪ್ರಕ್ರಿಯೆ ಅಥವಾ ಒಂದು ಪೊಲಿಟಿಕಲ್ ಕನ್ವೆನ್ಷನ್ಸ್. ಈ ಆಧಾರದಲ್ಲಿ ಒಂದು ಹಕ್ಕನ್ನು ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮಂಡಿಸಿದ್ರು ಅನ್ನುವಂಥದ್ದು ಬಹುದೊಡ್ಡ ರಾಜಕೀಯ ಸುದ್ದಿ ಕೂಡ ಆಗಿತ್ತು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಬ್ಬ KPCC ಅಧ್ಯಕ್ಷರಾಗಿದ್ದಂಥವ್ರು. ಅಫ್ಕೋರ್ಸ್ ಅವರು ರಾಜಕಾರಣಿ ಆಗಿರ್ತಾರೆ, ರಾಜಕಾರಣದಲ್ಲಿ ರಾಜಕೀಯವಾದಂಥ ದಾಳ ಉಳಿಸೋದು ಬೇರೆ ವಿಚಾರ. ನೇರವಾಗಿ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನುವಂಥ ಮಾತನ್ನು ಆಡ್ತಾ, ಜೊತೆಗೆ ಇಂಥದ್ದೊಂದು ಮಾತುಕತೆ ಆಗಿದೆ, ಕೊಟ್ಟು ಮಾತನ್ನು ಸಿದ್ದರಾಮಯ್ಯನವರು ಉಳಿಸ್ಕೋತಾರೆ ಅಂತ ಅವ್ರ ಜೊತೆಗೆ ಅವರ ಬೆಂಬಲಿಗರು ಹೇಳ್ತಾ ಇರುವಂಥದ್ದು ಸುಳ್ಳಲ್ಲ. ಅಂದರೆ ಅಷ್ಟು ಸುಲಭವಾಗಿ ಅದನ್ನು ಬದಿಗೆ ಸರಿಸುವಂಥ ಮಾತಲ್ಲ. ಯಾಕೆ ಅಂದರೆ ಒಂದು ವೇಳೆ ಆ ರೀತಿಯಂಥ ಮಾತಾಗಿಲ್ಲ ಅನ್ನೋದಾದ್ರೆ ಹೈಕಮಾಂಡ್ ನಾಯಕರು ಕೂಡ ಸುಮ್ಮನೆ ಇರ್ತಾ ಇಲ್ಲ, ಸಾರಾಸಗಟ್ಟಾಗಿ ನೇರವಾಗಿ ಇಲ್ಲ, ಈ ಥರದ ಬೆಳವಣಿಗೆ ಆಗಿಲ್ಲ ಅಂತ ನೇರವಾಗಿ ಹೈಕಮಾಂಡ್ ನಾಯಕರು ಹೇಳಿರ್ಬೋದು. ಅಂಥ ಒಂದು ಅವಕಾಶಗಳು ಹೈಕಮಾಂಡ್ ನಾಯಕರಿಗೆ ಇತ್ತು. ಯಾಕಂದರೆ ಇಂಥ ಒಂದು ಕನ್ಫ್ಯೂಷನ್ಸ್ ಆದಂಥ ಸಂದರ್ಭದಲ್ಲಿ, ಗೊಂದಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ಸುಳ್ಳನ್ನು ಹೇಳಿದರೆ ಆ ಸುಳ್ಳನ್ನು ಬದಿಗೆ ಸರಿಸುವಂಥ ಅಷ್ಟು ಶಕ್ತಿಶಾಲಿ ಖಂಡಿತವಾಗ್ಲೂ ಒಂದು ಹೈಕಮಾಂಡ್ ಇರುತ್ತೆ. ಹೈಕಮಾಂಡ್ಗೆ ಸುಲಭವಾಗಿ ಈ ರೀತಿಯಂಥ ಸುಳ್ಳು ಹೇಳಿದ್ದಾರೆ, ಈ ಥರದ್ದು ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ ಅನ್ನುವಂಥ ಪರೋಕ್ಷ ಸಂದೇಶವನ್ನಾದರೂ ಕೂಡ ನೋಡ್ಬೋದಾಗಿತ್ತು. ಆದರೆ KPCC ಅಧ್ಯಕ್ಷರನ್ನ ಒಬ್ಬ ಕಾರ್ಯಕರ್ತನ ರೀತಿ ಟ್ರೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅವರನ್ನು ಕರೆದು ಕೊನೆ ಪಕ್ಷ ಅವರಿಗೆ ನಿರಾಕರಣೆ ಮಾಡಿದ್ರು ಕೂಡ ಅದಕ್ಕೆ ಸಕಾರಣವನ್ನು ಕೊಟ್ಟು ಇಂಥ ಒಂದು ಕಾರಣಕ್ಕೋಸ್ಕರ ನಿಮಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೈಕಮಾಂಡ್ ನಾಯಕರು ಹೇಳಬೇಕಾಗತ್ತೆ. ನಿಜ ಪ್ರಮೋದ್, ಬಂದೆ ನೋಡಿ, ಪ್ರಸ್ತುತ ರಾಜಕೀಯದ ಬಗ್ಗೆ ಹೈಕಮಾಂಡ್ ನಾಯಕರು ನಡೆಸ್ತಾ ಇರುವಂಥ ಒಂದು ಚರ್ಚೆ, ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ವರದಿಯನ್ನು ಕೂಡ ಈಗಾಗಲೇ ವರಿಷ್ಠರು ಪಡೆದಿದ್ದಾರೆ. ಸುರ್ಜೇವಾಲಾ ಬಳಿ ವರದಿಯನ್ನು ಪಡೆದಿರುವಂತಹ ರಾಹುಲ್ ಗಾಂಧಿ ಅದನ್ನು ಇಟ್ಕೊಂಡು ಚರ್ಚೆಗಳಾಗ್ತಾ ಇದೆ. ವರದಿ ಪಡೆದು ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ವರಿಷ್ಠರು. ಸೊ ಅಲ್ಲಿಗೆ ಪ್ರಸ್ತುತ ರಾಜಕೀಯದ ಬಗ್ಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸ್ಥಿತಿಗತಿಗಳ ಬಗ್ಗೆನೂ ಕೂಡ ಇಲ್ಲಿ ಆಗಿರುವಂಥ ಒಂದು ಚರ್ಚೆ ಅಥವಾ ಒಂದು ವರದಿ ಅನ್ನುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಬದಲಿಸ್ತೀವಿ ಅನ್ನುವಂಥದ್ದಾದರೆ ಯಾರನ್ನು ತರಬೇಕು ಅಥವಾ ಅವ್ರನ್ನ ಬದಲಿಸಿ ಡಿ.ಕೆ. ಅವರನ್ನು ತರಬೇಕಾಗತ್ತಾ, ತಂದರೆ ಏನಾಗುತ್ತೆ, ಅದರ ಒಂದು ಸಾಧ್ಯಾಸಾಧ್ಯತೆಗಳ ಬಗ್ಗೆನೂ ಕೂಡ ಈ ವರದಿಯಲ್ಲಿ ಹೇಳಲಾಗಿದೆ. ಅಥವಾ ಅಷ್ಟು ಈಸಿ ಇದೆಯಾ ಸಿದ್ದರಾಮಯ್ಯ ಅವರನ್ನ ಚೇಂಜ್ ಮಾಡ್ತೀವಿ ಅಥವಾ ಬೇರೆ ಡಿ.ಕೆ. ಶಿವಕುಮಾರ್ ಅವರನ್ನ ನಾವು ತರ್ತೀವಿ ಅನ್ನುವಂಥದ್ರ ಬಗ್ಗೆ. ಎಸ್ ಪ್ರಮೋದ್, ನೀವು ಹೇಳ್ತಾ ಇದ್ರಿ ಪ್ರಸಕ್ತ ರಾಜಕೀಯದ ಚರ್ಚೆ. ಸೊ ಇದೇ ಬೆಳವಣಿಗೆಗಳ ಬಗ್ಗೆ ಈಗ ಸುರ್ಜೇವಾಲಾ ಆದಿಯಾಗಿ ಬೇರೆ ಬೇರೆ ನಾಯಕರುಗಳು ಈಗ ಸಿಎಂ ಜೊತೆಗೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಸ್ ಪ್ಲೀಸ್ ಕಂಟಿನ್ಯೂ ಪ್ರಮೋದ್. ರೆಹಮಾನ್, ಈಗಾಗಲೇ ಇನ್ನೂ ಸಭೆ ಆರಂಭ ಆಗಬೇಕಾಗಿದೆ. ಅಫ್ಕೋರ್ಸ್ ಈಗ ಶುರುವಾಗಿರುತ್ತೆ. ಇದಾದ ಬಳಿಕ ಪ್ರಕ್ರಿಯೆಗಳು ಸಾಕಷ್ಟು ದೊಡ್ಡದಾಗಿರುತ್ತೆ. ಯಾಕೆಂದರೆ ಒಂದು ಕೇವಲ ಯಾವುದೋ ಒಂದು ಟಿಕೆಟ್ ವಿಚಾರನೋ ಅಥವಾ ಸರ್ಕಾರದ ವಿಚಾರನೋ ಅಲ್ಲ, ಒಂದು ಸಂಪೂರ್ಣ ನಾಯಕತ್ವದ ವಿಚಾರ, ಪಕ್ಷದ ವಿಚಾರ, ಸಂಘಟನೆ ವಿಚಾರ, ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ಫೈಟ್ ಮಾಡಬೇಕಾದಂಥ ವಿಚಾರ, ಸಾಕಷ್ಟು ವಿಚಾರಗಳಿರುತ್ತೆ. ಹೀಗಾಗಿ ಏಕಾಏಕಿ ಒಂದೇ ಮಾತಲ್ಲಿ ಎಲ್ಲವೂ ಕೂಡ ಆಗೋಗ್ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇವತ್ತಿನ ಸಭೆಯನ್ನು ನೋಡ್ತಾ ಇರೋ ಸಭೆಯಲ್ಲಿ ಮಾತುಕತೆ ಆರಂಭ, ಇನಿಷಿಯೇಷನ್ಸ್ ಆಗುತ್ತೆ, ಶುರುವಾಗುತ್ತೆ ಅಷ್ಟೇ. ಅದಾದ ಬಳಿಕ ಇವತ್ತೇ ಮುಗಿಯುತ್ತೆ ಅಥವಾ ಮುಕ್ತಾಯವಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈಗಾಗಲೇ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾರೆ. ಮೊದಲ ನಾಯಕರ ಸಭೆಯೇ ಸುಮಾರು 2 ಗಂಟೆಗಳ ಕಾಲ ನಡೆದಿದೆ. ಅದಾದ ಬಳಿಕ ಮತ್ತೆ ಉಳಿದೆಲ್ಲ ನಾಯಕರನ್ನು ಕರೆಯಲಾಗುತ್ತೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಈ ಎಲ್ಲ ಬೆಳವಣಿಗೆಗಳು ಇನ್ನಷ್ಟು ಸಾಕಷ್ಟು ದೊಡ್ಡದಾದಂಥ ಡೆವಲಪ್ಮೆಂಟ್ಗಳಾಗಬೇಕಾಗತ್ತೆ. ಅದಾದ ಬಳಿಕ ಮಾತುಕತೆ, ಅದಾದ ಬಳಿಕ ಚರ್ಚೆ, ಮತ್ತು ಆಪ್ಷನ್ ಎ, ಆಪ್ಷನ್ ಬಿ ಇದೆಲ್ಲವನ್ನೂ ಕೂಡ ಚರ್ಚೆ ಮಾಡಿದ ಬಳಿಕ ಮುಂದಿನ ಹಂತಕ್ಕೆ ಹೋಗುತ್ತೆ. ಹೀಗಾಗಿ ಆರಂಭಿಕ ಹಂತದಲ್ಲಿ ಮಾತುಕತೆ ಇದೆ ಅಂದರೆ ತಪ್ಪಾಗಲ್ಲ. ರೆಹಮಾನ್, ರೈಟ್ ಪ್ರಮೋದ್, ಮತ್ತೆ ಮಾತಾಡ್ತಾನೆ.